ಅಲ್ಲಿ ಕಸ ತುಂಬ ಹೋಗಿರ್ಬೇಕು. ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗ್ಗೆ 8 ಗಂಟೆಯಿಂದನೇ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಬಹಳಷ್ಟು ದಿವಸಗಳಿಂದ ಒಂದು 4-5 ದಿವಸಗಳಿಂದ ಬಟ್ಟೆ ಏನು ಮಡಚಿಟ್ಟಿರಲಿಲ್ಲ. ಒಗ್ದು ಹಾಕಿದ ಬಟ್ಟೆ ಹಾಗೆ ಗುಂಪಾಗಿ ಇದ್ಬಿಟ್ಟಿದ್ದು. ಯಾಕಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿ ನಿಮ್ಗೆ ಫುಲ್ ಬ್ಯೂಸಿ ಶೆಡ್ಯೂಲ್ ಇತ್ತು ನಂದು. ಸ್ಟಿಚಿಂಗಲ್ಲಿ ಫುಲ್ ಬ್ಯೂಸಿ ಆಗಿಬಿಟ್ಟಿದ್ದೆ. ಹೀಗಾಗಿ ಬಟ್ಟೆಗಳನ್ನು ಮಡಿಸದೆ ಹಾಗೆ ಇಟ್ಟಿದ್ದರಿಂದ ಇವತ್ತು ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಡಿನಿ. ಸ್ವಲ್ಪ ಹೇಳೋದೂ ಸ್ವಲ್ಪ ಲೇಟ್ ಆಗಿತ್ತು. ನಾನು ಹೇಳುವಷ್ಟರಲ್ಲಿ ಅಂದರೆ 6:30 ಪೌಣೆ 7 ಗಂಟೆಗೆ ಎದ್ದೀನಿ. ಇವತ್ತು ಅಕ್ಷನ್ ಸ್ಕೂಲ್ ಇರಲಿಲ್ಲ, ಅದಕ್ಕೋಸ್ಕರ ಲೇಟಾಗಿ ಎದ್ದೀನಿ. ಜೊತೆಗೆ ನನ್ನ ತಂಗಿ ಇವತ್ತು ಅಂದ್ರೆ ನನ್ನ ಸಿಸ್ಟರ್ ಏನಿದಾಳಲ್ಲ ಅವರೇ ಕೆಳಗಿಂದೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡಿದ್ರು. ಹೀಗಾಗಿ ಟೈಮ್ ಸೇವ್ ಇತ್ತು ನನಗೆ. ಅದಕ್ಕೋಸ್ಕರ ನಾನು ಮೇಲಿಂದೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಸ್ವಲ್ಪ ಮಟ್ಟಿಗೆ. ಮತ್ತು ಮಧ್ಯಾಹ್ನದ ಟೈಮಲ್ಲಿ ಮತ್ತೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಹಳಷ್ಟು ದಿವಸಗಳಿಂದ ಈ ರೂಮ್ ಕ್ಲೀನಿಂಗ್ಸ್ ಎಲ್ಲ ಹಾಗೆ ಇತ್ತು. ಡೀಪ್ ಕ್ಲೀನ್ ಅಲ್ಲ, ಬಟ್ ಇರ್ತಾವಲ್ಲ ಅಲ್ಲಿ ಎಲ್ಲೋ ಹೋಗಬೇಕಾದ್ರೆ ಅಲ್ಲಲ್ಲೇ ಇಟ್ಟು ಹೋಗಿರ್ತೀವಿ. ಅದಕ್ಕೋಸ್ಕರ ಅವೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ನಾನು ಇವತ್ತು ಟೈಮ್ ಸಿಕ್ಕಿತ್ತು, ಅದಕ್ಕೆ ಎದ್ದ ತಕ್ಷಣವೇ ಸ್ಟಾರ್ಟ್ ಮಾಡ್ಕೊಂಡಿನಿ. ಪಾಸಿಟಿವ್ ಆಗಿ ಇದನ್ನು ತೊಗೊಂಡಿನಿ ಇವತ್ತು. ಯಾಕಂದ್ರೆ ಹಾಗೆ ಇರಲಿ ಬಿಡು, ಇವತ್ತಿರಲಿ, ಹೋಗಲಿ ಬಿಡು, ನಾಳೆ ಮಾಡಿದ್ರಾಯ್ತು, ನಾಳೆ ಹೋಗಲಿ ಬಿಡು, ನಾಡಿದ್ದು ಮಾಡಿದಾಯ್ತು, ಇದೇ ರೀತಿಯಾಗಿ ನಡೆದಿತ್ತು. ಅನೀಶ್ನು ಕೂಡ ಕಾಲೇಜಿಗೆ ಹೋಗೋಕೆ ರೆಡಿಯಾಗಿ ಕುಂತಾನ. ಅವನದು ಟೆಸ್ಟ್ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಮೊಬೈಲ್ನಲ್ಲಿ ಅದಕ್ಕೆ ರಿಲೇಟೆಡ್ ಇರುವಂತಹ ವಿಡಿಯೋಸ್ಗಳನ್ನು ನೋಡಾಕ್ತಿದ್ದ. ಈಗ ನಾನು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಸ್ವಲ್ಪದ ಮಟ್ಟಿಗೆ ರೂಮನ್ನು ಕ್ಲೀನ್ ಮಾಡ್ಕೊಂಡಿನಿ. ಇದೇ ರೂಮನ್ನು ನಾನು ಕ್ಲೀನ್ ಮಾಡಬೇಕಾಗಿತ್ತು. ಮತ್ತು ಲಾಸ್ಟ್ ವ್ಲಾಗಲ್ಲಿ ತೋರಿಸಿನಿ ಪೂರ್ತಿ ನನ್ನ ಬ್ಯೂಸಿ ಶೆಡ್ಯೂಲನ್ನು. ಇನ್ನೂ ಯಾರು ನೋಡಿಲ್ಲ ಅಂದರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಮನೆಯ ಕೆಲಸದ ಜೊತೆಗೆ ಯಾವ ರೀತಿಯಾಗಿ ನಾನು ಸ್ಟಿಚಿಂಗ್ ಕೆಲಸಗಳನ್ನು ಕೂಡ ಮಾಡ್ಕೋತೀನಿ. ಮತ್ತು ನಿನ್ನೆ ದಿವಸ ಎಷ್ಟು ಬ್ಯುಸಿ ಆಗಿದ್ದೆ ಮತ್ತು ಯಾಕೆ ಬ್ಯುಸಿ ಆಗಿದ್ದೆ ಅಂತಲೂ ಪೂರ್ತಿಯಾಗಿ ಹೇಳಿನಲ್ಲಿ ಅಲ್ಲಿ ನೀವು ನೋಡ್ಬೋದು. ಈ ರೀತಿಯಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಟೈಮ್ ತೊಗೊಂಡು ಬಟ್ಟೆ ಎಲ್ಲ ಮಡಚಿಟ್ಟು ಸ್ವಲ್ಪ ಏನೋ ಸಮಾಧಾನ ಆಯ್ತು. ಯಾಕಂದ್ರೆ ಭಾಳಷ್ಟು ದಿವಸಗಳಿಂದ ಹಾಗೆ ಇಟ್ಟಿದ್ವಿ ಅಂತಂದ್ರೆ ಮನಸ್ಸಿಗೇನೋ ಸಮಾಧಾನ ಇರಲ್ಲ. ನಾನು ಒಮ್ಮೆಗ್ಲೇ ಈಗ ಮಧ್ಯಾಹ್ನದ ಟೈಮಲ್ಲಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಯಾಕಂದ್ರೆ ಕಿಚನ್ದೇನು ಅಂದರೆ ಅಡುಗೆದೇನು ವಿಡಿಯೋ ಮಾಡ್ಕೊಳ್ಳಿಲ್ಲ, ವ್ಲಾಗ್ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಮಧ್ಯಾಹ್ನದ ಕೆಲಸಕ್ಕಾಗಿ ಟೈಮ್ ಮಾಡ್ಕೋಬೇಕಾಗಿತ್ತಲ್ಲ. ವಿಡಿಯೋ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕು. ಯಾವುದೇ ವಿಡಿಯೋ ಮಾಡ್ಕೋಬೇಕಂದ್ರೂ ಕೂಡ ರೆಗ್ಯುಲರಾಗಿ ನಾವು ಎಷ್ಟು ಟೈಮಲ್ಲಿ ಕೆಲಸ ಮುಗಿಸ್ಕೊತೀವಲ್ಲ ಅದಕ್ಕಿಂತಲೂ ಹೆಚ್ಚು ಟೈಮ್ ಕ್ಯಾಮ್ರಾ ಆ ಕಡೆ ಇಡು, ಕ್ಯಾಮ್ರಾ ಈ ಕಡೆ ಇಡು, ಮತ್ತು ಏನಾದರೂ ಅಸಹ್ಯವಾಗಿ ಕಾಣಿಸ್ತಿತ್ತಂದ್ರೆ ಅದನ್ನು ನಾವು ತೋರ್ಸೋಕ್ಕಾಗಲ್ಲ. ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಪ್ರಿಪೇರ್ ಮಾಡಿಕೊಂಡೇ ನಾವು ತೋರಿಸ್ಬೇಕಾಗ್ತೈತಿ. ಈಗ ನಾನು ಮಧ್ಯಾಹ್ನದ ಟೈಮಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಕೆಳಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಮೇಲ್ಗಡೆ ಬಂದು ಮೊದಲಿಗೆ ಬುಕ್ಸ್ಗಳನ್ನೆಲ್ಲ ನೀಟಾಗಿ ಮಾಡ್ಕೊಳಾಕ್ತೀವಿ. ಯಾಕಂದ್ರೆ ಅನಿಶಂದು 8th ಪುಸ್ತಕ ಎಲ್ಲ ಹಾಗೆ ಇತ್ತು, ಮತ್ತು ಅನೀಶಂದು ಕೂಡ 10th ಪುಸ್ತಕಗಳಿದ್ದು, ಮತ್ತು ನಂದು ಇನ್ಮೇಲಿಂದ ನಾನು ಕೂಡ ಸ್ಟಡಿ ಸ್ಟಾರ್ಟ್ ಮಾಡಬೇಕು ಡೀಪಾಗಿ ಅಂಥೇಳಿ ಯಾವ್ಯಾವ ಬುಕ್ಸ್ಗಳನ್ನು ಓದ್ಕೋಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡು ಉಳಿದೆಲ್ಲ ಬುಕ್ಸ್ಗಳನ್ನು ಮೇಲ್ಗಡೆ ತೆಗೆದಿಟ್ರಾಯಿತು ಅಂಥೇಳಿ ಎಲ್ಲವನ್ನು ನಾನು ನೀಟಾಗಿ ನಂದು ಕೆಳಗಡೆ ಏನು ಐತಲ್ಲ ಅಲ್ಲೆಲ್ಲ ನಾನು ಗೌರ್ನಮೆಂಟ್ ಬುಕ್ಸ್ಗಳನ್ನು ಮತ್ತು ಕಂಪ್ಯೂಟರ್ ಬುಕ್ಸ್ಗಳು ಜೊತೆಗೆ ಸೈಕಾಲಜಿ ಬುಕ್ಸ್ಗಳೆಲ್ಲ ರೆಡಿ ಮಾಡಿ ಇಟ್ಕೊಳಾಕ್ತೀನಿ. ಮತ್ತು ಗೌರ್ಮೆಂಟ್ ಬುಕ್ಸ್ಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದು ಅಂದರೆ ಡಬಲ್ ಇದ್ದು ಅದರಲ್ಲಿ ಯಾವ್ದು ಬೇಡ ಅದನ್ನೆಲ್ಲ ತೆಗೆದು ಸಿಂಗಲ್ ಆಗಿ ಇಟ್ಕೊಳಾಕ್ತೀನಿ. ಯಾಕಂದರೆ ಬುಕ್ಸ್ಗಳೂ ಕೂಡ ಭಾಳ ಇತ್ತಂದ್ರೆ ಕೈಗೆ ಸಿಗೋದಿಲ್ಲ, ನಮಗೆ ಬೇಕಾಗಿರುವಂತಹ ಪುಸ್ತಕಗಳು ಬೇಗ ಸಿಗಂಗಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಬುಕ್ಸ್ಗಳನ್ನೆಲ್ಲ ನೀಟಾಗಿ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ನಮ್ದು ಇನ್ನೂ ಕೆಲಸ ಐತಿ, ಇಷ್ಟಕ್ಕೆ ಮುಗಿಲಿಲ್ಲ. ಇದು ಇದನ್ನೆಲ್ಲ ಇಡಬೇಕಾದ್ರೆ ಒಂದು ಅರ್ಧ ಗಂಟೆ ಆಯಿತು. ಇಬ್ಬರು ಕೂಡ ನಾನು ಮತ್ತು ಅಕ್ಷರ ಇಬ್ಬರು ಕೂಡ ಇದನ್ನು ಕ್ಲೀನ್ ಮಾಡ್ಕೊಂಡ್ವಿ. ಅವಳಿಗೆ ಬೇಕಾಗಿರುವಂತಹ ಪುಸ್ತಕಗಳನ್ನು ಅಷ್ಟೇ ಇಟ್ಟು ಬೇಡವಾಗಿರುವಂತಹ ಪುಸ್ತಕಗಳನ್ನು ಈ ಬ್ಯಾಗಲ್ಲಿ ಹಾಕಿಡಾಕ್ತೀನಿ.
ಹಾಕ್ತೀವಿ. ಈಗ ನೋಡ್ರಿ ಬುಕ್ಸ್ ಸ್ಟ್ಯಾಂಡ್ ರೆಡಿ ಆಗೈತಿ. ನಂದು ಅಕ್ಷೊಂದು ಇಬ್ರದ್ದು ಅದಾವೆ ಇದ್ರೊಳಗೆ ಬುಕ್ಸ್. ಈಗ ನೆಕ್ಸ್ಟ್ ಡ್ರಾವರ್ಸ್ಗಳನ್ನು ಕ್ಲೀನ್ ಮಾಡ್ಕೊಳಕ್ತೀನಿ. ಇದು ಏನಿಲ್ಲ ಅಂದರೂ ಒಂದು 3-4 ತಿಂಗಳಾಗಿರಬೇಕು, ಹಾಗೆ ಐತಿ. ಯಾವ್ಯಾವ ಯೂಸ್ ಮಾಡಬೇಕು, ಯಾವ್ಯಾವ ಯೂಸ್ ಮಾಡೋದಿಲ್ಲ ಅಂಥವೆಲ್ಲನೂ ಕೂಡ ಹಾಗೆ ತುಂಬಿಟ್ಟಿವಿ ಅದರೊಳಗೆ. ಜಾಗ ಆಯ್ತಂದ್ರೆ ಹಾಕಿ ಇಟ್ಬಿಟ್ಟಿವಿ ಹಾಗೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಬೇಡವಾದ ವಸ್ತುಗಳನ್ನು ಎಸಿಬೇಕಿತ್ತು. ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡ್ಕೊಂಡಿವಿ. ಮತ್ತು ಈ ರ್ಯಾಕನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ಒಂದು ವರ್ಷ ಆಗಿರ್ಬೋದು ಅನ್ಕೋತೀನಿ. ಒಂದು ವರ್ಷ 11 ತಿಂಗಳಾದರೂ ಆಗಿರ್ಬೋದು. ನನಗಂತೂ ತುಂಬಾ ಯೂಸ್ಫುಲ್ ಆಗೈತಿ. ಟೋಟಲಿ 7 ಡ್ರಾವರ್ಸ್ ಅದಾವು. ಅದರಲ್ಲಿ ಫಸ್ಟ್ ಡ್ರಾವರ್ಸಲ್ಲಿ ನನ್ನ ಡೈಲಿ ಮೇಕಪ್ಪದ್ದಾಗಿರ್ಬೋದು ಅಥವಾ ಈ ಪೌಡ್ರ್ ಕಾಂಪ್ಯಾಕ್ಟ್ ಕ್ರೀಮ್ಸ್ಗಳು ಇಡ್ತೀವಲ್ಲ ಅದನ್ನೆಲ್ಲ ಇಟ್ಕೊಂಡಿನಿ. ಮತ್ತು ನೆಕ್ಸ್ಟ್ ಡ್ರಾವರಲ್ಲಿ ಕ್ಲಿಪ್ಸ್ಗಳಾಗಿರ್ಬೋದು ಎಲ್ಲ ಒಂದು ದಿವಸ ವಿಡಿಯೋ ಮಾಡಿ ತೋರಿಸ್ತೀನಿ. ಹೆಣ್ಮಕ್ಳಿಗೆ ಇವೆಲ್ಲ ಇಂಟ್ರೆಸ್ಟ್ ಇದ್ದೇ ಇರ್ತೈತಿ. ಬರೀ ಸ್ಟಡಿ ವ್ಲಾಗ್ಸ್ಗಳನ್ನೇ ಹಾಕೀನಿ ಇಷ್ಟು ದಿವಸ, ಇವ್ಯಾವುದೋ ಹಾಕಿರಲಿಲ್ಲ. ಬಟ್ ಈಗ ಹಾಕಲ್ಲ, ನೆಕ್ಸ್ಟ್ ಯಾವಾಗಾದರೂ ಒಂದು ಸರ್ತಿ ತೋರಿಸ್ತೀನಿ. ಮಿಡಲಲ್ಲಿ ಏನಾದರೂ ಟೈಮ್ ಸಿಕ್ತು ಅಥವಾ ಏನಾದರೂ ಮಾಡಬೇಕು ಅಂತ ವಿಡಿಯೋ ಮಾಡಬೇಕು ಅನ್ನಿಸ್ದಾಗ ನಿಮಗೆ ತೋರಿಸ್ತೀನಿ. ನಾನು ಇಟ್ಟ ಮೇಲಿಂದ ಯಾವ್ಯಾವ ಡ್ರಾವರಲ್ಲಿ ಏನು ಇಟ್ಟಿನಿ ಅಂತ ಹೇಳಾಕ್ತೀನಿ. ಬಟ್ ಅದಕ್ಕಿಂತಲೂ ಮುಂಚೆ ತುಂಬಾ ಬಹಳಷ್ಟು ಅನ್ಯೂಸ್ ಇರುವಂತಹ ವಸ್ತುಗಳು ಬಹಳ ಇದ್ದು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ತೀವಿ. ಈಗ ಇಬ್ಬರು ಸೇರಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತೀವಿ. ಮತ್ತು ನನ್ನ ಹತ್ರ ಬಹಳಷ್ಟು ಕ್ಲಿಪ್ಸ್ಗಳು ಮತ್ತು ಬೋಗಳಾಗಿರ್ಬೋದು, ಸ್ಟಿಕ್ಕರ್ಸ್ಗಳಾಗಿರ್ಬೋದು ಭಾಳ ಅದಾವು. ಅವೆಲ್ಲ ನಾನು ತೊಗೊಂಡಿರೋದಕ್ಕಿಂತಲೂ ಹೆಚ್ಚು ನಮ್ಮಮ್ಮ ಕೊಟ್ಟಿರೋದು. ಯಾಕಂದ್ರೆ ಪಾರ್ಲರ್ ಇತ್ತು ಅವ್ರದ್ದು, ರೀಸೆಂಟಾಗಿ ಕ್ಲೋಸ್ ಮಾಡ್ಯಾರೀಗ. ಹಾಗೆ ಉಳಿದಿದ್ದು ಅಲ್ಲ ಅವೆಲ್ಲ ಅಮ್ಮ ಕೊಟ್ಟಾರ ಎಷ್ಟರಿಗೆ ಕೂಡ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ತೀವಿ ನಾನು ಅಕ್ಷು. ಫೈನಲಿ ಈ ರೂಮ್ ಎಲ್ಲ ಕ್ಲೀನ್ ಆಯಿತು. ನೋಡ್ತಾ ಇರ್ಬೋದು ನೀವು ಡ್ರಾವರ್ಸ್ಗಳು ಮತ್ತು ಬುಕ್ಸ್ಗಳು. ಸೈಡಲ್ಲಿ ಒಂದು ರೆಡ್ ರ್ಯಾಕ್ ಐತಿ, ಕಾಣಿಸ್ತಿರ್ಬೋದು. ಅದರಲ್ಲಿ ಕೂಡ ತುಂಬಾ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಇದು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿವಿ. ಮತ್ತು ಅಕ್ಷು ಕೂಡ ಎಲ್ಲ ಕಸ ಗುಡಿಸಿದ್ಲು. ನನಗೆ ತುಂಬಾ ಹೆಲ್ಪ್ ಮಾಡಿದ್ಲು. ಇವತ್ತು ಸೂಟಿ ಇತ್ತಲ್ಲ, ಆಕಿಂದು ಸೂಟಿ ಅದಂತಲೇ ಇವತ್ತು ನಾನು ಡಿಸೈಡ್ ಮಾಡಿದ್ದು ರೂಮ್ ಕ್ಲೀನ್ ಮಾಡೋಕ್ಕಂತ ಹೇಳಿ. ಮತ್ತು ಇನ್ನೂ ನಾನು ಒಬ್ಬಳೇ ಮಾಡುವಂಥ ಕೆಲಸ ಜಾಸ್ತಿ ಐತಿ. ಇನ್ನೂ ಜಸ್ಟ್ ಈಗ ಅವ್ರ ಡ್ರಾವರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಯಾಕೆ ಎಲ್ಲ ಕಸ ಹುಡ್ಗ್ಯಾಳ. ಅವ್ರ ಫ್ರೆಂಡ್ ಒಬ್ಬರು ಬರೋರು ಅದಾರ. ಇಷ್ಟು ನೀನು ಹೆಲ್ಪ್ ಮಾಡಿದ್ದು ಸಾಕು, ನೀ ಕಸ ಗೋಡಿಸಿ ಮುಗಿಸ್ಬಿಡು, ಕೈಕಾಲು ಮುಖ ತಕ್ಕೋ, ನಿನ್ನ ಫ್ರೆಂಡ್ ಬರೋರು ಅದಾರ, ಉಳಿದಿದ್ದೆಲ್ಲ ನಾನು ಮಾಡ್ಕೋತೀನಿ ಅಂತ ಹೇಳಿದೆ. ಈ ರೀತಿ ಅಕ್ಷರ ಯಾವಾಗಲೂ ನನಗೆ ಹೆಲ್ಪ್ ಮಾಡ್ತಿರ್ತಾಳೆ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಮನೆ ಕೆಲಸಗಳಾಗಿರ್ಬೋದು. ಸೂಟಿ ಇತ್ತಂದ್ರೆ ಮಾಡ್ತಾಳೆ. ಮತ್ತು ಆಕಿಂದ ಅಭ್ಯಾಸ ಇತ್ತಂದ್ರೆ ನಾನು ಕೂಡ ಹಾಗೇನು ಕೆಲಸ ಹಚ್ಚಲ್ಲ. ಸೂಟಿ ಇತ್ತು ಅಥವಾ ಫ್ರೀಯಾಗಿ ಸುಮ್ಮನೆ ಅಡ್ಡಾಡಕತ್ತಿದ್ಲು ಅಂತಂದ್ರೆ ಅವಾಗ ಹೇಳ್ತಿರ್ತೀನಿ. ಅಭ್ಯಾಸ ಇದ್ದಾಗ ಇಬ್ರಿಗೂ ಏನೂ ಹಚ್ಚಲ್ಲ. ಕುಂತಲ್ಲೇ ನಾನು ಅಭ್ಯಾಸ ಮಾಡಿದರೆ ಸಾಕಂತೇಳಿ ಕುಂತಲ್ಲೇ ತಂದು ಕೊಡ್ತಿರ್ತೀನಿ. ಇದೆಲ್ಲ ಆದಮೇಲೆ ಅವ್ರ ಫ್ರೆಂಡ್ ಬಂದಿದ್ದರು. ಅವರು ಹೊರಗಡೆ ಕುಂತಿದ್ರು ಇಬ್ಬರು ಸೇರಿ. ಅಷ್ಟರೊಳಗೇ ನಾನು ಈ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಎಲ್ ಶೇಪಲ್ಲಿ ಇತ್ತದು ಪಲ್ಲಂಗ 2 ಅದಾವು, ಸಪ್ರೇಟ್ ಅದಾವು. ಅದು ಎಲ್ ಶೇಪಲ್ಲಿ ಇತ್ತು. ಈ ರೀತಿ ಜೋಡಿಸಿಟ್ಟು ಸ್ವಲ್ಪ ಮೇಕ್ ಓವರ್ ಮಾಡೀನಿ. ಯಾಕಂದ್ರೆ ಭಾಳಷ್ಟು ಮೆಸ್ಸಿ ಅನ್ಸಾಕ್ತಿತ್ತು. ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂರ್ತಿ ರೂಮ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವರಿಬ್ಬರು ಕುಂತಿದ್ರಲ್ಲ, ಪೂರ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಫುಲ್ ಟಯರ್ಡ್ ಆಗಿತ್ತಲ್ಲ, ಎಕ್ಸ್ಟ್ರಾ ಏನೂ ಮಾಡಲಿಲ್ಲ. ಇಷ್ಟೇ ಲಾಸ್ಟಲ್ಲಿ ಅವರಿಬ್ಬರು ಕುಂತಿರೋದನ್ನು ಅಷ್ಟೇ ಶೂಟ್ ಮಾಡ್ಕೊಂಡಿನಿ. ಇವರಿಬ್ಬರು ಏನು ಕ್ಲಾಸ್ಮೇಟ್ಸ್ ಅಲ್ಲ. 7th ಸ್ಟ್ಯಾಂಡರ್ಡಲ್ಲಿ ಓದ್ತಾಳೆ, ಅಕ್ಷು 9th ಸ್ಟ್ಯಾಂಡರ್ಡಲ್ಲಿ. ಬಟ್ ಇಬ್ಬರದು ಸ್ಕೂಲ್ ಸೇಮ್. ಬಟ್ ಇಬ್ಬರದು ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಐತಿ. ದೊಡ್ಡವರು ಚಿಕ್ಕವರು ಅನ್ನೋ ಭಾವನೆ ಇರಲ್ಲ ಫ್ರೆಂಡ್ಶಿಪ್ಪಲ್ಲಿ. ನನಗೂ ಕೂಡ ನನಗಿಂತ ದೊಡ್ಡವರು ಫ್ರೆಂಡ್ಸ್ ಅದಾರ ಮತ್ತು ನನಗಿಂತ ಚಿಕ್ಕವರು ಕೂಡ ನನಗೆ ಕ್ಲೋಸ್ ಫ್ರೆಂಡ್ಸ್ ಅದಾರ. ಫೈನಲ್ ಆಗಿ ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು. ಕ್ಲೀನಿಂಗ್ ವ್ಲಾಗ್ ಇವತ್ತಿಂದು, ಪ್ರೊಡಕ್ಟಿವ್ ವ್ಲಾಗ್ ಅನ್ಕೋಬೋದು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗ್ತೈತಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
But you know, you would go and then look, I think this is we are maximum tired of finding game. When you're just expect this to come up. Ada go dah. Ada. Effect ada.